ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ದೇಶದ್ರೋಹಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ನೀಡಲಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ನೀಡಲಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ತಾಲಿಬಾನ್ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ನೇಹ ಹಿರೇಮಠರ ತಂದಿನೇ ಹೇಳಿದಾರ ಇವತ್ತಿನ ಸರ್ಕಾರದ ಮೇಲೆ ನಮ್ಗೆ ವಿಶ್ವಾಸ ಇಲ್ಲ ಅಂತ ಅನ್ನುವಂಥದ್ದನ್ನ ಮಾತನ್ನ. ಯಾಕಂದ್ರ ನೇಹ ಹತ್ಯೆದ ಹಿಂದೆ ಇನ್ನೂ 5 ಮಂದಿ ಅದಾರ ಅಂತನ್ನುವಂಥದ್ರ ಬಗ್ಗೆ ಒಂದು ಆರೋಪ. ಎರಡನೇದಾಗಿ ನೇಹ ಹತ್ಯೆಯನ್ನ ಖಂಡಿಸಿ ಅವ್ರಿಗೆ ಗಲ್ಲು ಶಿಕ್ಷೆ ಮಾಡ್ತಕ್ಕಂಥ ಎಲ್ಲ ಕಾನೂನಿಗೆ ಚೌಕಟ್ಟು ಏನೇನು ಅಂತ ಹೇಳುವ ಮಾತುಕತೆ ಆ ಕುಟುಂಬದ ಮನೆಯನ್ನು ಮಾಡ್ತಕ್ಕಂಥ ಕೆಲಸದೊಳಗ ಸರ್ಕಾರದ ಮಂತ್ರಿಗಳೇ ವೈಯಕ್ತಿಕ ಕಾರಣ ಹತ್ಯೆ ಆಗಿದೆ ಅನ್ನೋದು ಹೇಳಕತ್ತಾರ. ಆದ್ರೆ ಮೇಲೋಟ ಕಾಣಕತ್ತದ ಯಾವ ನೇಹ ಮತಾಂತರಕ್ಕೆ ಒಕ್ಕಲಿಲ್ಲ ಅನ್ನೋ ಕಾರಣಕ್ಕೆ ಹತ್ಯೆ ಮಾಡಿದಾರ ಅನ್ನುವಂಥದ್ರ ಬಗ್ಗೆ ನೇರವಾಗಿ ಅವ್ರ ತಂದೆ ತಾಯಿ ಆರೋಪ ಮಾಡಕತ್ತಾರೆ. ತಂದೆ ತಾಯಿ ಆರೋಪ ಮಾಡ್ತಿದ್ದಾರೆ. ಅವರ ತಂದೆ ಕಾಂಗ್ರೆಸ್ಸಿನ ಕಾರ್ಪೊರೇಟ್ ಬಿಜೆಪಿ ಅವ್ರ ಮನೆಗೆ ಯಾಕೆ ಹೋಗತ್ತ ಕೇಳಕತ್ತಿರಲ್ಲ. ಕಾಂಗ್ರೆಸ್ ಯಾಕೆ ಅವ್ರ ಬೆಂಬಲಕ್ಕೆ ನಿಲ್ಲಿಲ್ಲ? ಮತಾಂತರವಾದಿಗಳಿಗೆ ನೀವು ಬೆಂಬಲ ನಿಲ್ಲಾಕತ್ತೀರಿ ಅಂತ ಅನ್ನೋದಕ್ಕೆ ಇವತ್ತು ಆಕ್ರೋಶಕ್ಕೆ ಒಳಗಾಗಿದೆ ಇವತ್ತು ರಾಜ್ಯ, ಇವತ್ತು ರಾಷ್ಟ್ರ. ಹೀಗಾಗಿ ಈ ಹತ್ಯೆಯನ್ನು ಉಗ್ರವಾಗಿ ಕಂಡು ಹಿಂದೂ ಸಮಾಜಕ್ಕೆ ರಕ್ಷಣೆ ಇವತ್ತು ದೇಶದಲ್ಲಿ, ಈ ರಾಜ್ಯದಲ್ಲಿ. ಹೀಗಾಗಿ ನಾವು ಅನಿವಾರ್ಯವಾಗಿ ಹಿಂದೂ ಸಮಾಜ ಇವತ್ತು ಬೀದಿಗೆ ಬಂದು ಹೋರಾಟ ಮಾಡಕತ್ತದ. ತಕ್ಷಣವೇ ಇದನ್ನು ಸಿಬಿಐ ಕೊಡ್ಬೇಕಂತ ಆಗ್ರಹ. ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನಾ ಹುಬ್ಳಿಯಲ್ಲಿ ನಡೀತಕ್ಕಂಥ ಘಟನೆ ಸಿದ್ದರಾಮೇಶ್ವರ ಗುಡಿಯಿಂದ ಗಾಂಧಿ ಸರ್ಕಲ್ ನಿಂದ ಜಿಲ್ಲಾಧಿಕಾರಿಗಳ ನೇರವಾಗಿ ಕಚೇರಿಗೆ ಬಿಜಾಪುರ ಜಿಲ್ಲೆಯಿಂದ ಹಿಂದೂ ಸಂಘಟನೆ ಕಾರ್ಯಕರ್ತರು ಮತ್ತು ನಮ್ಮೆಲ್ಲ ಅಭಿಮಾನಿಗಳು ಬಂದು ಮತ್ತು ನಮ್ಮ ಜಿಲ್ಲೆಯ ಅಧ್ಯಕ್ಷರು ನೇತೃತ್ವದಲ್ಲಿ ನೇಹ ಹಿರೇಮಠ ಒಬ್ಬ ವಿದ್ಯಾರ್ಥಿನಿಯ ಮೊನ್ನೆ ಹುಬ್ಳಿಯಲ್ಲಿ ಬಹಳ ದೌರ್ಭಾಗ್ಯವಾಗಿ ಹತ್ಯೆಯನ್ನು ಮಾಡಿದ್ದನ್ನು ನಾವು ಖಂಡನೆಯನ್ನ ಮಾಡ್ತೀವಿ. ಯಾಕಂದ್ರೆ ಇವತ್ತು ವಿದ್ಯಾರ್ಥಿನಿ ಕಾಲೇಜಿನಲ್ಲಿ ಹಾಡು ಹೋಗಲೇ ರಾಜ್ಯ ಸರ್ಕಾರ ಇವತ್ತು ಪೊಲೀಸ್ ಇಲಾಖೆಗೆ ಸಂಪೂರ್ಣ ಅಧಿಕಾರವನ್ನು ಕೊಡಬೇಕು. ಆದರೆ ಸರ್ಕಾರ ಕೈಗೊಂಬೆಯಾಗಿ ಪೊಲೀಸ್ ಇಲಾಖೆಗೆ ಯಾವುದೇ ಕ್ರಮ ಆ ರೀತಿಯಲ್ಲಿ ನಾವು ಒಂದು ಪ್ರತಿಭಟನೆ ಮಾಡಿ ಇವತ್ತು ಕಾರ್ಪೊರೇಟರ್, ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಪೊರೇಟರ್ನ ಮಗಳು ಇಂಥ ಒಂದು ಆ ಮಗಳಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು. ಆದ್ರೆ ಸರ್ಕಾರ ಮಾಡ್ತಾ ಇಲ್ಲ. ಆದ್ರೆ ಯಾವ ತಕ್ಕ ಏನು ಅರೆಸ್ಟ್ ಮಾಡಿದಿರಿ ಅವನಿಗೆ ತಕ್ಕ ಶಿಕ್ಷೆ ಕೊಡಬೇಕು, ಇಲ್ಲಾಂದ್ರ ಅವನಿಗೆ ಅವನ ಮೇಲೆ ಯೋಗ್ಯ ಕ್ರಮ ತಕ್ಕೋಬೇಕು, ಇಲ್ಲಾಂದ್ರ ಅಂತವ್ರಿಗೆ ಗಡಿಪಾರ ಮಾಡಬೇಕು, ಇಲ್ಲಾಂದ್ರೆ ಗುಂಡಿಗೆ ಕೊಲ್ಬೇಕು. ಯಾಕಂದ್ರೆ ಈ ರೀತಿ ಒಬ್ಬ ವಿದ್ಯಾರ್ಥಿನಿನ ಹಾಡು ಹಗಲೇ ಏನು ಬಲೆ ಮಾಡ್ತಕ್ಕಂಥದ್ದು ಇವತ್ತು ಭಾರತೀಯ ಜನತಾ ಪಕ್ಷ ಬಿಜಾಪುರ ಜಿಲ್ಲೆಯಿಂದ ಇವತ್ತು ನಾವು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಹೆಚ್ಚಿಗೆ ಗಂಟೆಯನ್ನು ಕೊಡ್ತೀವಿ. ಅವನ ಮೇಲೆ ಉಗ್ರವಾದವನ್ನ ಹೋರಾಟ ನಾವು ಮಾಡಿ ಆ ವ್ಯಕ್ತಿ ಮೇಲೆ ಕ್ರಮ ತಗೋಬೇಕು. ಅವ್ರ ಹಿಂದ್ಗಡೆ ಇರ್ತಕ್ಕಂಥ ಯಾವ ವ್ಯಕ್ತಿಗಳದಾವ ಅವ್ರನ್ನು ಕೂಡ ಬಂಧನೆ ಮಾಡಬೇಕು, ಅವ್ರ ಮೇಲೆ ಕ್ರಮ ತಗೋಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ನಾವು ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾವು ಕೇಳ್ಕೊತೀವಿ, ನೀವು ಬರೀ ರಾಜಕೀಯ ಮಾಡಕ್ ಹೋಗ್ಬೇಡಿ, ನಮ್ಮ ರಾಜಕೀಯ ಮಾಡುತ್ತೆ ಅಂತ ಹೇಳಿ ನೀವೇ ರಾಜಕೀಯ ಮಾಡೋ ಕೆಲಸ ಮಾಡೋದ್ರಿ. ಅದಕ್ಕೆ ಖಂಡಿಸಿ ನಾವು ಬೃಹತ್ ಪ್ರತಿಭಟನೆ ಇಟ್ಕೊಂಡೆ ಇವತ್ತು. ಅದಕ್ಕೆ ಎಲ್ಲರೂ ಸಹಕಾರ ಇರಬೇಕು. ಆದಷ್ಟು ಬೇಗ ಅಪರಾಧಿಯನ್ನು ಬಂಧಿಸಿ ಅದು ಎನ್ಕೌಂಟರ್ ಮಾಡುವಂತ ವ್ಯವಸ್ಥೆ ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. ಶಿಲ್ಪಾ ಕುದುರಗುಂಡ, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರು. ಮೊನ್ನೆ ನಡೆದಂತಹ ಹುಬ್ಬಳ್ಳಿಯಲ್ಲಿ ನೇಹ ಹಿರೇಮಠ ಅವರ ಹತ್ಯೆಯನ್ನು ಇವತ್ತು ಖಂಡಿಸಿ ನಾವು ರಾಜ್ಯಾದ್ಯಂತ ಭಾರತೀಯ ಜನತಾ ಪಕ್ಷದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇವತ್ತು ನಮ್ಮ ನೋವು ಏನಪ್ಪಾ ಅಂತಂದ್ರ, ಇವತ್ತು ಹೆಣ್ಣು ಮಕ್ಕಳು ಬಹಳ ಕಾಳಜಿಯಿಂದ ನಾವು ಹೆಣ್ಣು ಮಕ್ಕಳನ್ನ ಸಾಕಿರ್ತೀವಿ. ಅದನ್ನ ಸಾಕಿ ಇವತ್ತು ಕಾಲೇಜಿಗೆ ಕಳ್ಸೋದು ತಪ್ಪ. ನಾವೇನಾದ್ರೂ ಪಾಕಿಸ್ತಾನದಲ್ಲಿ ಬದುಕ್ತಿದೀವ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಈ ನೀಚ ಸರ್ಕಾರ ಏನು ಕಾಂಗ್ರೆಸ್ಸಿನ ಸರ್ಕಾರ ಐತಲ್ಲ,
ಇದು ಹತ್ಯೆ ಆಗಿರ್ತಕ್ಕಂತ ಅವರಲ್ಲಿ ಭಾಗಿಯಾಗೋದ್ ಬಿಟ್ಟು ಆ ಹತ್ಯೆಯನ್ನು ಮಾಡಿರ್ತಕ್ಕಂತ ಹಂತಕ ಫಯಾಜ್ ಅವ್ರ ಮನೆಗೆ ಪ್ರೊಟೆಕ್ಷನ್ ಕೊಡ್ತಾರಪ್ಪ ಅಂತಂದ್ರೆ ಎಂತ ನೀಚ ಸರ್ಕಾರ ಅನ್ನೋದನ್ನ ನಾವೆಲ್ಲರೂ ಕೂಡ ಮನನಗೊಳ್ಬೇಕಾಗ್ತದ. ಯಾಕಂತಂದ್ರ ಇವತ್ತು ಮೊನ್ನೆ ನಡೆದಂತ ಮೈಸೂರಿನ ಒಬ್ಬ ಯುವಕ ಮೋದಿಜಿ ಅವ್ರ ಬಗ್ಗೆ ಹಾಡ ಹಾಡಿದ್ರ ಅವನನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಅವನಿಗೂ ಕೂಡ ಬೆದರಿಕೆ ಹಾಕ್ತಾರಂತ, ಪಾಕಿಸ್ತಾನ್ಗೆ ಜೈ ಅಂತ ಹೇಳಿ ಇವತ್ತ ಭಾರತದಲ್ಲಿದೀವೋ ಪಾಕಿಸ್ತಾನದಲ್ಲಿದೀವೋ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಹೆಣ್ಮಕ್ಳಿಗೆ ಯಾವುದೇ ಪ್ರೊಟೆಕ್ಷನ್ ಇಲ್ಲ. ಈ ಸರ್ಕಾರ ಇವತ್ತು ಈ ಸರ್ಕಾರ ನಾವೆಲ್ಲರೂ ಕೂಡ ಖಂಡಿಸ್ತೀವಿ. ಈ ನೀಚ ಸರ್ಕಾರ ಇವತ್ತು ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯರು ಮತ್ತು ಗೃಹ ಮಂತ್ರಿಗಳು ಉಡಾಫೆ ಉತ್ತರವನ್ನು ಕೊಡ್ತಾರೆ. ಯಾವ ಲವ್ ಆಗಿರ್ಬೋದು ಅಥವಾ ಅವ್ರದ್ದೇನೋ ವೈಯಕ್ತಿಕ ಅಂತ ಹೇಳ್ತಾರೆ. ಇವತ್ತು ಅವ್ರ ಮನೆಗೆ ಅವ್ರ ಮಕ್ಕಳಿಗೆ ಅವ್ರ ಮೊಮ್ಮಕ್ಕಳಿಗೆ ಆದ್ರೆ ಈ ತರ ಉಡಾಫೆ ಉತ್ತರವನ್ನು ಕೊಡ್ತಿದ್ರು ಅನ್ನೋದನ್ನ ನಾವೆಲ್ಲರೂ ಕೂಡ ಮನನಗೊಳ್ಬೇಕಾಗ್ತದ. ಅದಕ್ಕೋಸ್ಕರ ನಮ್ಮ ಆಗ್ರಹ ಒಂದೇ, ಎಲ್ಲ ಹೆಣ್ಮಕ್ಳು ಇವತ್ತು ಬಹಳ ಜನ ಇಲ್ಲಿ ಹೋರಾಟ ಮಾಡ್ತಾ ಇದಾರೆ, ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಎನ್ಕೌಂಟರ್ ಆಗ್ಬೇಕು, ಗಲ್ಲಿಗೇರಿಸಬೇಕು ಅಂತ. ಆದ್ರೆ ನಾನು ಇವತ್ತು ಮೂಕನ್ನು ಮಾರ್ಚಿಗೊಂಡು ಕೊಲೆ ಆಗಿತ್ತು ರುಕ್ಸಾನ ಅಂತ ಹೇಳಿ ಅವ್ನು ಕೊಲೆ ಮಾಡಿದ ಪ್ರದೀಪ್ ನಾಯಕ್ ಅಂತ ಹೇಳಿ ಅದ್ರ ಬಗ್ಗೆ ಯಾಕೆ ನೀವು ಪ್ರೊಟೆಸ್ಟ್ ಮಾಡ್ತಾ ಇಲ್ಲ? ಇಲ್ಲ ಆ ತರ ನಾ ಮಾಡಿರ್ತೀವಿ ಸರ್, ಆದ್ರೆ ಅದು ನನಗ ಅಷ್ಟು ನನ್ನ ಇದಕ್ಕೆ ಬಂದಿಲ್ಲ. ಆದ್ರೆ ನಮ್ಮನ್ನ ಮೈಸೂರದ ವಿಷಯ ಇದೆ ಮೇಡಮ್, ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ನೀವು? ಮೈಸೂರ್ದು ಮಾತಾಡದ್ನಲ್ಲ ಸರ್, ಈಗ ಈ ಮೋದಿಜಿ ಅವ್ರಿಗೆ ಅಲ್ಲ ಹುಡುಗಿದು ನನ್ ಗಮನಕ್ಕೆ ಬಂದಿಲ್ಲ ಸರ್. ಇದು ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ಇವ್ರನ್ನ ನೋಡಂಗಿಲ್ಲ. ಎಲ್ಲಿ ಈ ತರ ಇದು ಆಗ್ತದ ಅಲ್ಲಿ ನಾವು ಖಂಡಿಸುವಂತಹ ಕೆಲಸ ಆಗೇ ಆಗ್ತದ. ಆದ್ರೆ ನನ್ನ ಗಮನಕ್ಕೆ ಬಂದಿಲ್ಲ ಸರ್ ಅದು. ಅಲ್ಲ ಅದೇ ಹೇಳ್ತಲ್ಲ ಸರ್, ನನ್ನ ಗಮನಕ್ಕೆ ಬಂದಿಲ್ಲ. ಅವರು ಕೂಡ ಏನಾದ್ರು ಹಿಂಗ್ ಮಾಡಿದ್ರಪ್ಪ ಅಂತಂದ್ರೆ ಅವ್ರಿಗೂ ಕೂಡ ಇದೇ ರೀತಿ ಶಿಕ್ಷೆ ಕೊಡ್ಬೇಕು. ತಂದೆ ತಾಯಿ ಅವತ್ತು ಹೇಳಿದ್ರು ನನ್ನ ಮಗ ತಪ್ಪು ಮಾಡಿದಾನೆ, ಅವ್ನಿಗೆ ಯಾವ ಶಿಕ್ಷೆ ಕೊಡ್ತೀರಿ ಕೊಡ್ರಿ, ನನ್ ಸಂಬಂಧ ಇಲ್ಲ ಅದಿಲ್ಲ ಅಂತ. ಇವಾಗ ನೀವ್ ಹೇಳ್ತಾ ಇದ್ರೆ ಅವ್ರ ತಾಯಿ ತಂದೆ ದೋಷ ಇದೆ ಅಂತ ಎಲ್ಲರೂ. ನಾನ್ ತಂದೆ ತಾಯಿ ದೋಷ ಅಂತ ನಾ ಹೇಳಿಲ್ಲ ಸರ್. ಪಾಪ ತಂದೆ ತಾಯಿ ಅವರು ಕೂಡ ಶಿಕ್ಷಕರು. ನಾ ಅವ್ರ ತಂದೆ ತಾಯಿ ಬಗ್ಗೆ ಮಾತಾಡಲ್ಲ, ಯಾಕಂದ್ರೆ ನಾನು ಕೂಡ ಒಬ್ಬಳು ತಾಯಿ. ಇವತ್ತು ಆ ಮಗುವಿನ ಬಹಳ ಒಂದು ಅವ್ರು ರಕ್ಷಣೆ ಮಾಡಿದ್ರೆ, ಯಾಕಂದ್ರೆ ಅವ್ರು ಹೇಳುವಾಗ ನನ್ ನಿಜಕ್ಕೂ ಕಣ್ಣ ನೀರ್ ಬಂತು, ಇಂಥ ತಂದೆ ತಾಯಿ ಇಂಥ ಕೆಟ್ಟ ಮಕ್ಕಳು ಹುಡ್ತಾವ ಅಂತ. ಆದ್ರೆ ಈ ಮಗ ಆ ರೀತಿ ಆಗ್ಲಿಕ್ಕೆ ಕಾರಣ ಏನದನ್ನ ನೀವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಜಿಹಾದಿ ಸಂಘಟನೆಗಳ ಒಂದು ಕೈವಾಡ ಇದೆ ಅಥವಾ ಉಗ್ರ ಸಂಘಟನೆಗಳ ಕೈವಾಡ ಇದೆ ಅನ್ನೋದನ್ನ ನಾವು ಮನನಗೊಳ್ಬೇಕಾಗ್ತದ. ಅದ್ರ ಬಗ್ಗೆ ತನಿಖೆ ನಡೆಸಬೇಕಾಗ್ತದ. ಅದಕ್ಕೆ ಇದು ರಾಜ್ಯ ಸರ್ಕಾರದಿಂದ ಆಗೋದಿಲ್ಲ. ಇದನ್ನ CBI ತನಿಖೆ ಕೊಡ್ರಿ ಅಂತ ಹೇಳಿ ನಮ್ಮ ಆಗ್ರಹ ಆಯ್ತು ಸರ್. ಅರೆಸ್ಟ್ ಆಗಿದ್ದಾರೆ ಸರ್, ಆದ್ರೆ ನಮಗ್ ವಿಶ್ವಾಸ ಇಲ್ಲ. ಅವ್ರನ್ನ ಪ್ರೊಟೆಕ್ಷನ್ ಮಾಡ್ತಾರೆ. ಎಷ್ಟು ದಿನ? 15 ದಿನ, ತಿಂಗಳ, 2 ತಿಂಗಳ, ಮತ್ತೆ ಬರ್ತಾನೆ ಸರ್, ಜಾಮೀನ್ ಮೇಲೆ ಹೊರಗೆ ಬರ್ತಾನೆ. ಎಲ್ಲಿ ಅವ್ರಂಗ ಅವ್ರ ಹಕ್ಕು ಸಿಗ್ತದ? IPC ಸೆಕ್ಷನ್ ಆಗ್ಲಿ ಅಥವಾ ಎನ್ಕೌಂಟರ್ ಇಶ್ಯೂಸ್ ಆಗ್ಲಿ ಅದು ಆರ್ಡರ್ ಕೊಡ್ಬೇಕಂದ್ರೆ BJP ಸರ್ಕಾರ ಕೊಡ್ಬೇಕು. ಯಾಕೆ ಕೊಡ್ತಾ ಇಲ್ಲ? ಅಲ್ಲ ಸರ್, ಇದು ರಾಜ್ಯ ಸರ್ಕಾರ ಈಗ ನಡೆಸ್ತಾ ಇದೆಯಲ್ಲ. IPC ಸೆಕ್ಷನ್ ರಾಜ್ಯ ಸರ್ಕಾರ ಬರಲ್ಲ. ಈಗ ಅದನ್ನೇ ಹೇಳ್ತಾ ಇದೆ ಸರ್, ಈಗ ರಾಜ್ಯ ಸರ್ಕಾರದವರು ಅದಕ್ಕೋಸ್ಕರ ನಾವು CBI ಕೊಡ್ರಿ. ಅವ್ರು ಮಾಡಿಲ್ಲ ಅಂದ್ರೆ ನಮ್ದು ಎಲ್ಲರದು ಬೇಡಿಕೆ ಐತೆ ಸರ್. ಬಿಜಾಪುರ್ನಲ್ಲ ಸಾಕಷ್ಟು ಮರ್ಡರ್ ಆಗ್ತಾ ಇದ್ದಾವೆ, ಅದ್ರ ಬಗ್ಗೆ ತಾವೇನ್ ಹೇಳ್ತೀವಿ? ನಮ್ ಗಮನಕ್ಕೆ ಯಾವ ಬಂದಾವಲ್ಲ ಸರ್, ನಾವು ಹೋರಾಟ ಮಾಡಿವಿ. ಆಲ್ಮೋಸ್ಟ್ ಅಲ್ಲಿ ಹಿಂದಿನಿಂದ ನಮ್ ಗಮನಕ್ಕೆ ಯಾವ ಬಂದ ನಾವು ಹೋರಾಟ ಮಾಡಿವಿ. ನಮ್ ಗಮನಕ್ಕೆ ಬರದೇ ಇರೋ ಎಲ್ಲ ಹೋಗಿರ್ಬೋದು ಸರ್, ಅದಕ್ಕೆ ನಾವು ಒಪ್ಕೋತೀವಿ. ಇವತ್ತು ನೇಹಾನ ಹತ್ಯೆ ಖಂಡಿಸಿ ವಿಜಯಪುರ ನಗರದಿಂದ ನಾವು ಪ್ರತಿಯೊಬ್ರು ಕೂಡ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಪ್ರತಿಭಟನೆ ಹಮ್ಮಿಕೊಳ್ಳುವ ಕಾರಣ ಇಷ್ಟೇ, ಈ ತುಗ್ಲಕ್ ಸರ್ಕಾರ ಬಂದಿದ್ದರಿಂದ ನಮ್ಮ ಹಿಂದೂಗಳಿಗೆ ರಕ್ಷಣೆನೇ ಇಲ್ಲದಂತಾಗಿದೆ. ಮತ್ತು ಪ್ರತಿಯೊಬ್ರು ಹೆಣ್ಣು ಮಕ್ಕಳು ಕೂಡ ಮನೆಯಿಂದ ಹೊರಗೆ ಬರ್ಬೇಕು ಅಂತ ಹೇಳಿ ಪ್ರತಿಯೊಬ್ರು ಆಶೆ ಪಡ್ತಾರ. ಆದ್ರೆ ಈ ತುಗ್ಲಕ್ ಸರ್ಕಾರದಿಂದ ಪ್ರತಿಯೊಬ್ಬರು ಮನೆಯೊಳಗೂ ಹೆಣ್ಣು ಮಕ್ಕಳನ್ನ ಹೊರಗೆ ಕಳಿಸ್ಬೇಕಾದ್ರ ತಾಯಿ ತಂದೆ ಬಹಳಷ್ಟು ವಿಚಾರ ಮಾಡ್ಲಿಕ್ಕಿರ್ತಾರ. ದಯವಿಟ್ಟು ಈ ತುಗ್ಲಕ್ ಸರ್ಕಾರ ಮೊದಲು ದೇಶ ಬಿಟ್ಟು ತೊಗಲ್ಬೇಕಾಗ್ಯದ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದಿದ್ರಿಂದ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳಿಗೆ ಆಘಾತಕಾರಿ ಹೆಚ್ಚಾಗ್ತಾ ಇದೆ. ನಮ್ಮ ಈ ಕಾಂಗ್ರೆಸ್ ಸರ್ಕಾರ ಪ್ರತಿಯೊಬ್ಬ ಮುಸಲ್ಮಾನರಿಗೆ ಬೆನ್ನೆಲುಬಾಗಿ ನಿಂತಿದ್ರಿಂದ ನಮ್ಮ ಹಿಂದೂ ಹೆಣ್ಣು ಮಕ್ಕಳಿಗೆ, ಹಿಂದೂ ಸಮುದಾಯದವರಿಗೆ ಯಾರಿಗೂ ಕೂಡ ಸಪೋರ್ಟ್ ಇಲ್ಲ. ಮತ್ತು ಪ್ರತಿಯೊಬ್ಬ 3 ತಿಂಗಳಲ್ಲ 2 ತಿಂಗಳಲ್ಲ, ಪ್ರತಿ ತಿಂಗಳು ಕೂಡ ತಿಂಗಳಾಗುದಿಲ್ಲ ಒಂದು ಹತ್ಯೆ. ಇವತ್ತ ಕಾಲೇಜ್ ಹೋಗಿ ಹೊಡಿತಾರೆ, ನಾಳೆ ಮನಿ ಹೋಗಿ ಹೊಡಿತಾರ. ಆದ್ರೂ ಕೂಡ ಇವತ್ತ ಸರ್ಕಾರ ಯಾವುದೇ ಸ್ಪಂದನೆ ಮಾಡ್ತಾ ಇಲ್ಲ. ತಮ್ಮ ಬ್ಯಾಳಿ ಬಯಸ್ಕೊಳ್ಳೋಕೋಸ್ಕರ, ತಮ್ಮ ಹೋಟಿನ್ಗೋಸ್ಕರ ಈ ತುಗ್ಲಕ್ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಸಮುದಾಯಕ್ಕೆ ಸಪೋರ್ಟ್ ಆಗಿ ನಿಲ್ತದ. ಒಬ್ಬ ವ್ಯಕ್ತಿ ಹತ್ಯೆ ಮಾಡಿದಂತ ವ್ಯಕ್ತಿ ಮನೆಗೆ ಪೊಲೀಸರನ್ನ ಕಾವಲು ಕೊಡ್ತಾರ. ಇವತ್ತ ಹತ್ಯೆ ಆದಂತ ಮಗಳನ್ನ ಕಳ್ಕೊಂಡಂತ ತಾಯಿ ತಂದೆ ಅನಾಥರಾಗ್ಯಾರ. ಅವರು ಸಾಕಷ್ಟು ನೋವು ಪಡ್ತಾರ. ಆ ನೋವಿಗೆ ಸ್ಪಂದಿಸುವಂತ ಸರ್ಕಾರ ಇವತ್ತು ನಮಗ್ ಸಿಗ್ಬೇಕಾಗ್ಯದ. ನಮಗ್ ಸಿಗ್ಬೇಕಾದ ಆದಿತ್ಯನಾಥ್ ಅಂತ ಸರ್ಕಾರ ನಮ್ಮ ಕರ್ನಾಟಕದೊಳಗೆ ಬರ್ಬೇಕು. ಆ ಕರ್ನಾಟಕದೊಳಗ ಅಂತ ಸರ್ಕಾರ ಬರ್ಬೇಕಾದ್ರೆ ಈ ಸಿದ್ದರಾಮಯ್ಯ ಸರ್ಕಾರ ತೊಲಗ್ಬೇಕಂತ ಹೇಳಿ ನಾವೆಲ್ಲ ಹೆಣ್ಮಕ್ಳು ಕೂಡ ಪ್ರತಿಭಟನೆ ಮಾಡ್ಲಿಕ್ಕೆ ಸಿದ್ಧರಿದ್ದೀವಿ. ಮತ್ತು ಲಕ್ಷ್ಮೀ ಕನ್ನೋಳಿ